ಬೀಳ್ತದೆ. ಈ ದಿವಸ ಎಲ್ಲ ನೋಡ್ಬೇಕಾಗ್ಯದ. ಈಗ ನಿಮ್ಗೆ ಹೇಳ್ದಂಗೆ ವರ್ಗಾವಣೆ ಆಗ್ಯದ. ಇನ್ನು ಅದನ್ನು ಹೊಳಿ ತೊಗೊಳ್ಳೋದು ಹೇಗೆ ಅಂತ ಡಿ ಕೆ ಶಿ ಅವ್ರಿಗಿಂತ ಸಿಟ್ಟು ಬಂತಂತ ಹೇಳ್ತಾರೆ. ಪತ್ರಿಕೆಗಳಲ್ಲಿ ಸಾಕಷ್ಟು ನ್ಯೂಸ್ಗಳು ಬಂದಿದ್ದಾವೆ. ಈ ಒಂದು ಸಿಟ್ಟ ಪಾರ್ಟಿಗೆ ಮೂರಾಗಬಾರ್ದು ಅಂತ. ಯಾಕಪ್ಪ ಅಂತಂದ್ರೆ ಈಗ ನಿಮ್ಗೆ ಗೊತ್ತಿದ್ದು ಮಾತದ, ಈ ಕೊಡಲಿಗೆ ಕಾವ ಗಿಡಕ್ಕೆ ಮೃತ್ಯು ಅಂತ. ಹಂಗೆ ಇವತ್ತಿನ ಏನು ಡಿಸ್ಪ್ಯೂಟ್ ಬಂದದ, ವಿವಾದ ಬಂದದ, ಇದು ಕಾಂಗ್ರೆಸ್ಗೆ ಪೆಟ್ಟು ಕೊಡ್ತದೆ ಏನೋ ಅನ್ನುವಂಥ ಒಂದು ಆತಂಕ ಇದ್ದೇ ಇರ್ತದೆ. ಯಾಕಂದ್ರೆ ಆಲ್ರೆಡಿ ಇಂಡಿಯಾದಲ್ಲಿ ಇರೋದು ಒಂದು 2-3 ರಾಜ್ಯಗಳೆಲ್ಲದ ಕಾಂಗ್ರೆಸ್. ಅದರಲ್ಲಿ ಮತ್ತು ಇಂಥ ಘಟನೆಗಳು ಆಗ್ತಾ ಇರ್ತಾವೆ. ಅದ್ರಾಗೂ ಈಗ ಏನಾಗ್ಯದಪ್ಪ ಅಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ನೇರ ಇವತ್ತು ಸಂಘರ್ಷಕ್ಕೆ ಬಂದು ನಿಂತಿದ್ದಾರೆ. ಅದರಲ್ಲೂ ಲೋಕೋಪಯೋಗಿ ಇಲಾಖೆಯಿಂದ ಈ ಇಂಜಿನಿಯರ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಕ್ಕಾಗಿ. ಹೀಗಾಗಿ ಇದು ಯಾವ ರೂಪ ಪಡಿತೈತಿ ಏನಾಗ್ತಿದ್ದು ಗೊತ್ತಿಲ್ಲ. ಬಟ್ ಸಂಘರ್ಷ ಮಾತ್ರ ಅಷ್ಟು ಸುಲಭವಾಗಿದ್ದು ನಂದಲಿಕ್ಕಿಲ್ಲ. ಈ ಹೆಚ್ಚಂಥ ಒಂದು ಬೆಂಕಿ ಅದು ಇನ್ನೊಟ್ಟು ಸೀರಿಯಸ್ ಆಗ್ಬೋದೇನೋ ಅನ್ನೋಂಥ ಆತಂಕಗಳು ಕಾಂಗ್ರೆಸ್ನ ಸಹಜವಾಗಿ ಆಗಿದ್ದಾವೆ. ಅದೇನೋ ಆಗಲಿ, ಒಟ್ಟಿನಲ್ಲೇ ಈ ಒಂದು 5 ಟ್ರಾನ್ಸ್ಫರ್ಗಳು ಮಾತ್ರ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅಥವಾ ಹಾಕಿದ ಆರ್ಡರ್ ಹಿಂದೆ ತಗೊಳ್ತಾರೆ, ಇಲ್ಲ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಡಿ ಕೆ